ನಮಸ್ತೆ. ನಿಮ್ಗೆಲ್ಲ ಮತ್ತೊಮ್ಮೆ ಅಗ್ನಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮನಗನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಧಿಕಾರಿಗಳು ಅಭಿವೃದ್ಧಿ ಮಾಡಿದ್ದಾರೆ. ಆ ಅಭಿವೃದ್ಧಿ ಹೇಗಿದೆ ನೋಡೋಣ ಬನ್ನಿ, ತೋರಿಸ್ತೇನೆ. ನಾನೇ ಸ್ವತಃ ಹೋಗಿ ಅಲ್ಲಿ ಮೆಜರ್ಮೆಂಟ್ ಮಾಡಿದ್ದೇನೆ. ಯಾಕೆ ಮೆಜರ್ಮೆಂಟ್ ಮಾಡಿದ್ದೇನೆ ಅಂತಂದ್ರೆ, ಅಲ್ಲಿ ಸಿ ಸಿ ರಸ್ತೆ ಮಾಡಬೇಕಾಗಿದ್ದು 250 ಫೀಟ್ ಉದ್ದ. ಆದರೆ ಅಲ್ಲಿ ಮಾಡಿದ್ದು ಅಳತೆ ಮಾಡಿದ್ಮೇಲೆ ಗೊತ್ತಾಯಿತು 190 ಫೀಟ್ ಅಂತೇಳಿ. ಇನ್ನು 60 ಫೀಟ್ ಯಾರು ಮಾಡಬೇಕು ಆ ರಸ್ತೆ, ಸಿ ಸಿ ರಸ್ತೆ? ಏನು ಈ ಅಧಿಕಾರಿಗಳಿದಾರಲ್ಲ, ಅರ್ಧಂಬರ್ಧ ಮಾಡ್ಬೇಕಂತೇಳಿ ಏನಾದರೂ ಪಣ ತೊಟ್ಕೊಂಡಿದ್ದಾರ? ಇವರು ಇವತ್ತು ಹೇಳ್ತಾ ಇದಾರೆ. ಏನಾದರೂ ನಾವು ಕೇಳಿದ್ರೆ ಇಲ್ಲ, ನಾವು ಮುಂದೆ ಮಾಡಬೇಕು ಅಂತ ಹೇಳ್ತಿದ್ರೆ. ಮತ್ತೆ ಅದು ಯಾಕೆ ಉಳಿಸಿದ್ರಿ? ಅಲ್ಲಿ ಇನ್ನ 60 ಫೀಟ್ ಯಾಕೆ ಉಳಿಸಿ ಬಂದ್ರಿ ನೀವು? 10 ಬಾರಿ ತಿರುಗಾಡೋದು ಸುಮ್ಮನೆ ಆಗುತ್ತಾ? ಒಂದು ಬಾರಿ ನಾವು ಏನಾದ್ರು ಸಾಮಾನು ಹೋಗ್ಬೇಕಂದ್ರೆ ಎಲ್ಲ ಕಂಪ್ಲೀಟ್ ಮಾಡಿ ಬರಬೇಕಾಗುತ್ತೆ. ಆದರೆ ಆ ಗ್ರಾಮದಲ್ಲಿ 250 ಫೀಟ್ಗಿಂತ ಮಾಡೋದು ಬಿಟ್ಟು ಇವತ್ತು 190 ಫೀಟ್ ಮಾಡಿ ಬಿಲ್ ಎತ್ಕೊಂಡು ಯಾರು ತಿಂದಿದ್ರು? ಅದು ಬಿಲ್ ಹೇಗೆ ಆಯಿತು? ಈ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಇದಾರ? ಇಲ್ಲ. ಈ ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಾಗೆಲ್ಲ ಮಾಡ್ಕೊಂಡು ಹೋದ್ರೆ ಸಾರ್ವಜನಿಕರು ನೋಡ್ಕೊಂಡು ಕೊಡ್ಬೇಕಾ? ಆ ರಸ್ತೆ ನಿರ್ಮಾಣ ಮಾಡಿದಂತ ಸಿ ಸಿ ರಸ್ತೆ ನಿರ್ಮಾಣ ಮಾಡಿದ್ರಿ, ಅದು ಯಾರ ದುಡ್ಡು? ಅಧಿಕಾರಿಗಳು ತಮ್ಮ ಮನೆಯಿಂದ ತರ್ತಾ ಇದಾರ ದುಡ್ಡು? ಏನು ಅಧಿಕಾರಿಗಳು ಸಾಲ ಮಾಡಿ ತಗೊಂಡು ಬಂದಿದಾರ? ಇದು ಸಾರ್ವಜನಿಕರ ತೆರಿಗೆ ಹಣದ ದುಡ್ಡು. ಅದು ಸಾರ್ವಜನಿಕರು ತೆರಿಗೆ ಯಾಕೆ ಕಟ್ತಾರೆ? ಮೂಲಭೂತ ಸೌಕರ್ಯ ಕೊಡ್ತಾರಂತೇಳಿ ಸಾರ್ವಜನಿಕರು ಇವತ್ತು ತೆರಿಗೆ ಕಟ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಲ್ಯಾಂಡರ್ ಮಿದವರ ಕೆಲಸ ಮಾಡಿದ್ದಾರೆ. ಆ ಜೈ ಅವ್ರು ಹೇಳ್ತಾರೆ ಇಲ್ಲ, ಇನ್ನ ಮುಂದೆ ಮಾಡಿ ಕೊಡ್ತೀವಿ ಅಂತೇಳಿ. ಆದ್ರೆ ನಾವು ಕೇಳಿದ್ರೆ ಮಾತ್ರ ನೀವು ಮಾಡಿ ಕೊಡ್ತೀವಿ ಅಂತ ಹೇಳ್ತೀರಿ, ಕೇಳದೇ ಇದ್ರೆ ನೀವು ಲೂಟಿ ಹೊಡುವಂತ ಕೆಲಸ ಮಾಡ್ತಾ ಇದ್ರಿ. ಇವತ್ತ ರಸ್ತೆ ನಿರ್ಮಾಣ ಮಾಡಿದಿರಿ, ಅಲ್ಲಿ ಸಿ ಸಿ ರಸ್ತೆ ಮಾಡಿದಿರಿ, ಆ ಕಡೆ ಈ ಕಡೆ ಡ್ರೈನೇಜ್ ಯಾಕೆ ಮಾಡಿಲ್ಲ? ಇವತ್ತ ಡ್ರೈನೇಜ್ ಇರ್ಲಾರ್ದ ಕಾರಣ ಜನರ ಬಚ್ಚಲ ನೀರು, ಏನೋ ಮೋರಿ ನೀರು ಇರ್ತಾವಲ್ಲ, ಆ ಸಿ ಸಿ ರಸ್ತೆ ಮೇಲೆ ಬಂದು ನಿಲ್ತಾ ಇದ್ದಾವೆ. ಆ ಸಿ ಸಿ ರಸ್ತೆ ಮೇಲೆ ನಿಲ್ಲುವಂತ ಸಂದರ್ಭಗಳಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಿಗಾಗಿದೆ. ಇವತ್ತ ನಾಳೆ ರೋಗಗಳು ಬರ್ತವೆ. ಇದಕ್ಕೆಲ್ಲ ನೀವೇ ಜವಾಬ್ದಾರ ಆಗ್ತೀರಿ. ಯಾರು ರಸ್ತೆ ನಿರ್ಮಾಣ ಮಾಡಿದ್ರಿ, ಜೈ ಆಗಿರಬಹುದು, AW ಆಗಿರ್ಬೋದು, W, ನೀವೇ ಇದಕ್ಕೆ ಮುಖ್ಯ ಕಾರಣ ಆಗ್ತೀರಿ. ಇವತ್ತ ಆ ರಸ್ತೆ ಮೇಲೆ ನೀರು ನಿಲ್ತಾ ಇದ್ರೆ, ಬಚ್ಚಲ ನೀರು, ಎಲ್ಲ ಅಲ್ಲಿ ಗ್ರಾಮಸ್ಥರು ಇವತ್ತು ಜಗಳ ಆಡ್ತಾರೆ ಒಬ್ರಿಗೊಬ್ರು. ಇವರು ಅಭಿವೃದ್ಧಿ ಮಾಡೋದು ಬಿಟ್ಟು ಇವತ್ತು ಜಗಳ ಹಚ್ಚಿ ಬಂದಿದ್ದಾರೆ ಅಧಿಕಾರಿಗಳು. ಇವತ್ತು ಜಗಳ ಹಚ್ಚೋಕೆ ಸಿ ಸಿ ರಸ್ತೆ ನಿರ್ಮಾಣ ಮಾಡಿದ್ರೆ ನೀವು. ಇವತ್ತ ಯಾರು ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಇಲ್ಲಾರ್ದಂಗೆ ಆಗಿದೆ ಪರಿಸ್ಥಿತಿ. ಅವ್ರು ಆಡಿದ್ದೇ ಆಟ, ಅವ್ರು ನಡೆದಿದ್ದ ದಾರಿ ಅನ್ನುವ ರೀತಿಯಲ್ಲಿ ಇವತ್ತ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ತಕ್ಷಣ ಗ್ರಾಮಕ್ಕೆ ಭೇಟಿ ಕೊಡಬೇಕು. ಅಲ್ಲಿ ಇರುವಂತ ಸಮಸ್ಯೆ ಏನಿದೆ, ಯಾಕೆ ಅವರು 250 ಫೀಟ್ ಮಾಡೋದು ಬಿಟ್ಟು 190 ಫೀಟ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಡಿಸ್ಮಿಸ್ ಮಾಡಬೇಕು. ಮತ್ತೆ ಯಾರು ರಿಟೈರ್ಮೆಂಟ್ ಅವರಿಗೂ ಸಹ ಜೈಲಿಗೆ ಹೋಗುವಂತ ಇವತ್ತ ಕೆಲಸ ಮಾಡಬೇಕು ಜಿಲ್ಲಾಧಿಕಾರಿಗಳು. ಇವತ್ತೇನಾಗಿದೆ, ಅಧಿಕಾರಿಗಳು ಹೇಳಿದಂಗೆಲ್ಲ ಜನರ ಸಾರ್ವಜನಿಕ ಕೇಳಿದಂಗೆ ಆಗಿದೆ. ಇವತ್ತ ನಿಮ್ಮ ಕಾಗದ ಪತ್ರದಲ್ಲಿ ಎಷ್ಟಿದೆ, ಎಷ್ಟು ಮಾಡಬೇಕಾಗಿದೆ ಅಷ್ಟಾದ್ರೂ ಮಾಡಬೇಕಲ್ಲ. 250 ಫೀಟ್ ಅಂತ ಇದೆ, 250 ಫೀಟ್ ಮಾಡಿ. ನೀವು 190 ಫೀಟ್ ಯಾಕೆ ಮಾಡಿದ್ರಿ? ಅದು ಇವತ್ತ ಕೆಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಸಿ ಸಿ ರಸ್ತೆಕ್ಕಿಂತ ಮೊದಲು ನಮ್ಗೆ ಮಣ್ಣಿನ ರಸ್ತೆ ಚೆನ್ನಾಗಿತ್ತು. ಆ ಬಚ್ಚಲ ನೀರೆಲ್ಲ ಮಣ್ಣಲ್ಲಿ ಭೂಮಿಯಲ್ಲಿ ಇಂಗ್ತಿದ್ದು ನೀರು, ಹೊರಗಡೆ ಬರ್ತಿರ್ಲ ನೀರು. ಇವತ್ತ ಸಿ ಸಿ ರಸ್ತೆ ಮಾಡಿದ್ರಿ, ನೀರೆಲ್ಲ ಸಿ ಸಿ ರಸ್ತೆ ಮೇಲೆ ನಿಲ್ತಾ ಇದ್ದಾವೆ. ಸೊಳ್ಳೆಗಳ ಕಾಟ ಹೆಚ್ಚಿಗಾಗಿದೆ. ನಾಳೆ ಟೈಫಾಯ್ಡ್, ಡೆಂಗ್ಯೂ, ಮಲೇರಿಯಾ ಬಂದ್ರೆ ಇದಕ್ಕೆ ಅದೇ ಅಧಿಕಾರಿಗಳು ನೇರವಾಗಿ ಕಾರಣ ಆಗ್ತಾರೆ. ಹಾಗಾಗಿ ತಕ್ಷಣ ಜೈ ಆಗಿರಬಹುದು, ರಿಟೈರ್ಮೆಂಟ್ ಜೈ ಆಗಿರಬಹುದು, W ಅವರಾಗಿರ್ಬೋದು, ಯಾರಾದ್ರೆ ಆಗಲಿ, ತಕ್ಷಣ ಅದ್ರ ಬಗ್ಗೆ ಅಲ್ಲೇನೋ ಕಳಪೆ ಕಾಮಗಾರಿ ಆಗಿದೆ, ಕಡಿಮೆ ಕಾಮಗಾರಿ ಮಾಡಿದ್ದಾರೆ, ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾರೇ ಆಗಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸಹ ಕ್ರಮ ಕೈಗೊಂಡು ಅವರಿಗೆ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಬೇಕಂತೇಳಿ ನನ್ನ ಮನವಿ. ಧನ್ಯವಾದಗಳು.
ಹಿಂಗೆ ರೋಡಿಗೆ ನೀರು ಇರ್ತಾವ ಅದ್ರ ಸಮಸ್ಯೆ ಆದ್ರೆ ಬಗೆಹರಿಸಿ ಕೊಡ್ಬೇಕು. ಯಾರು ಬಗೆಹರಿಸ್ತಾರೆ? ಸರ್ಕಾರ ಬಗೆಹರಿಸಿ ಅಧಿಕಾರ ಅಲ್ಲ. ಪಂಚಾಯತಿಯವರು ಪಂಚಾಯತಿಗೆ ಸಂಬಂಧಪಡ್ತಾರೆ, ಪಂಚಾಯತಿಯವರು ಬಗೆಹರಿಸಿ ಕೊಡ್ಬೇಕು. ಮೊದಲೆಲ್ಲ ಹಿಂಗೆ ಮೊದಲು ಮತ್ತೆ ಹಂಗೆ ಇರ್ತಾವ ಸರ್, ಕಾಣ್ತಿತ್ತ ಹಿಂಗ ಕಾಣ್ತೇವ್ರಿ. ಶರಣಪ್ಪ ಇದು ಸರ್ ಸಿ ರಸ್ತೆಕಿನ ಮೊದಲ ನೆಲದಾಗ ಹೋಗೋ ನೀರಿನ ಕರೆಕ್ಟ್ ಇತ್ತು ಸರ್. ಈಗ ಸಿ ರೋಡ್ ಮಾಡಿದ ಮ್ಯಾಕ ಎಲ್ಲಿ ಬೇಕು ಅಲ್ಲಿ ಪಾಚ್ ನೆಟ್ಟು ಆಜು ಬಾಜು ಜನರಿಗೆ ಸೊಳ್ಳೆ ಬಂದು ಮತ್ತೆ ಅಂದ್ರೆ ರೋಗಿ ರುಜಿಗಳನ್ನು ಬರ್ತದೆ. ಇದಕ್ಕೆ ಸಣ್ಣದು ಡ್ರೈನೇಜ್ ಮಾಡಿ ಆ ಡ್ರೈನೇಜ್ ಅಟ್ಯಾಚ್ಮೆಂಟ್ ಮಾಡ್ಬೇಕಾಯ್ತು ಸರ್. ಅದು ಯಾರು ಕೇಳಲ್ಲ ಹೇಳಲ್ಲ ಅಂತ ನಮ್ಮ ಊರಾಗ ಸಮಸ್ಯೆ ನಡೆಯೋದು ಇದೆ ಸರ್. ನಾವು ಮಾತಾಡೋದು ಅಂತಂದ್ರೆ ಎಲ್ಲರೂ ಸಾರ್ವಜನಿಕ ಒಳ್ಳೇದಾಗಲಿ, ನಾವೇನು ಆಫೀಸರಿಗೆ ನಾವೇನು ಇರ್ತಿಲ್ಲ, ಯಾರಿಗೇನು ಇರ್ತಿಲ್ಲ. ನಮ್ಮ ಊರು ಸಾರ್ವಜನಿಕರಿಗೆ ಚೆಂದಾಗಿರಲಿ, ದ್ವಾಮಿ ಪಾಮಿ ಕಡಿಬಾರ್ದು. ಇದೆಲ್ಲ ಸ್ವಚ್ಛತೆಯಾಗಿ ನೋಡ್ರಿ, ಕಬ್ಬಿನ ಸಿಟ್ಟದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸರ್. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಈ ಥರ ನಡೆದು ಸರ್. ಅದ್ರ ಸಲುವಾಗಿ ನಾವು ಇನ್ನೇನು ಪತ್ರಕರ್ತರು ಕರೆಸಿ ನನ್ನ ಹೆಸರು ಕಾಮಣ್ಣ ದೊಡ್ಡ ಮನೆ ಮಾತಾಡೋದು. ಈಗ ಏನಾಗ್ಬೇಕು ನಿಮ್ಗೆ? ಇದು ಸರ್ ಚರಂಡಿ ಆಗ್ಬೇಕು ಸರ್. ಇದು ಡ್ರೈನೇಜ್ ಚರಂಡಿ ಆದ್ರೆ ಆ ಡ್ರೈನೇಜ್ ಹೋಗ್ತದೆ ಸರ್. ಮೊದಲೆಲ್ಲ ರಸ್ತೆಯಿಂದ ಹೆಂಗೆ ನೀರು ಹರಿತಿದ್ ನೀರು? ಇಲ್ಲ ಸರ್, ಭೂಮಿಗೆ ಹೋಯ್ತದೆ ಸರ್. ಈಗ ಹರಿದು ಸಿ ರೋಡ್ ಮಾಡಿದ್ರೆ ಕಬ್ಬಿನ ಸತ್ಯ ಸಿಸಿ ರೋಡ್ ಮಾಡಿ ನಿಮ್ಗೆ ಲಾಭ ಹಾಂ, ಲಾಭ ಇಲ್ಲ ಸರ್. ಡ್ರೈನೇಜ್ ಆಗಿದ್ರೆ ಲಾಭ ಸರ್ ನಮ್ಗೆ. ನಿಮ್ಮ ಹೆಸರು? ನನ್ನ ಹೆಸರು ಕಾಮಣ್ಣ ರೀ. ಇದೇ ಊರು ಮನಗ.